ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳ ಗ್ರಂಥ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 30, 30ನೇ ಅಧ್ಯಾಯ. ಕೀರ್ತನೆ 30ನೇ ಅಧ್ಯಾಯ ವಿಶೇಷವಾದಂಥ ಒಂದು ಅಧ್ಯಾಯ. ಚಿಕ್ಕ ಅಧ್ಯಾಯ, ಅದು ಕೇವಲ 12 ವಚನಗಳು ಮಾತ್ರ ಇದೆ. ಆದರೆ 12 ಆಶೀರ್ವಾದಗಳು ಕೂಡ ಈ 12 ವಚನಗಳಲ್ಲಿ ಅಡಕವಾಗಿರುವಂಥದ್ದನ್ನು ನಾವು ಈಗ ಸದ್ಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಈ ಕೀರ್ತನೆಯನ್ನು ದಾವೀದನು ಬರೆದದ್ದು. ದಾವೀದನು ಅಂದರೆ ಪ್ರಿಯನು. ಹಾಗಾದರೆ ಪ್ರಿಯನ ಒಂದು ಪ್ರಾರ್ಥನೆ, ಪ್ರಿಯನ ಆಶೀರ್ವಾದ. ನೀವು ನಾನು ದೇವರಿಗೆ ಪ್ರಿಯರಾಗಿರುವ ಪಕ್ಷದಲ್ಲಿ ಪ್ರಿಯರಾಗಿದ್ದೇವೆ. ಯಾಕಂತೇಳಿದರೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಒಂದು ಮಾತು ಹೀಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಜಗದುತ್ಪತ್ತಿಗೆ ಮುಂಚಿತವಾಗಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಆದರೆ ಹಾಗೆ ಮುಂದೆ ನಾವು ಓದುವುದಾದರೆ 5-6 ವಚನಗಳಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ. has accepted us in the beloved. ತನ್ನ ಪ್ರಿಯನಲ್ಲಿ, ತನ್ನ ಪ್ರಿಯ ಪುತ್ರನಲ್ಲಿ ನಮ್ಮನ್ನು ದೇವರು ಸ್ವೀಕಾರ ಮಾಡಿದ್ದಾನೆ. ವಾವ್, ಭಾಳ ದೊಡ್ಡ ಮಾತಿದು. ಆದ ಕಾರಣ ಪ್ರಿಯನ ಕೀರ್ತನೆ ಏನೆಂಬುದಾಗಿ ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಈ ಒಂದು ಕೀರ್ತನೆಯ ಶಿರೋನಾಮೆ, ಅದರ ಮೇಲೆ ತಲೆ ಬರಹದ ಪಾದಿಯಲ್ಲಿ ಬರೆದಿರುವಂಥ ಒಂದು ಮಾತೇನೆಂದರೆ, ದೇವಾಲಯ ಪ್ರತಿಷ್ಠೆಯಲ್ಲಿ ಹಾಡತಕ್ಕದ್ದು. ಯಹೂದ್ಯರಿಗೆ ಒಂದೊಂದು ಕಾಲಮಾನಕ್ಕೆ ತಕ್ಕಂತೆ ಒಂದು ಹಾಡನ್ನು, ಒಂದು ಕೀರ್ತನೆಯನ್ನು, ಅವರು 1 ಅಥವಾ ಹೆಚ್ಚು ಕೀರ್ತನೆಗಳನ್ನು ಆಯ್ಕೆ ಮಾಡಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಹಾಡಿಕೊಳ್ತಿದ್ರು. ಯಾವ ರೀತಿಯಾಗಿ ನಮ್ಮ ಸಭೆಗಳಲ್ಲಿ ಕ್ರಿಸ್ತ ಜಯಂತಿಗಾಗಿ ಒಂದು ಕ್ರಮಬದ್ಧವಾದಂಥ ಕೆಲವು ಹಾಡುಗಳು ಇದೆ. ಪುನರುತ್ಥಾನದ ಒಂದು ಹಬ್ಬದಂದು ಅದಕ್ಕೆ ತಕ್ಕಂಥ ಕೆಲವು ಹಾಡುಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಆ ರೀತಿಯಾಗಿ ಇಲ್ಲಿ ಕೂಡ ದೇವಾಲಯ ಪ್ರತಿಷ್ಠೆಯಲ್ಲಿ ಈ ಕೀರ್ತನೆ 6, ಕೀರ್ತನೆ 30 ಕನಿಷ್ಠ ಇವೆರಡು ಮತ್ತು ಇನ್ನೂ ಕೂಡ ಅಂತ ನನಗೆ ಅನ್ನಿಸ್ತದೆ ಕೀರ್ತನೆಗಳನ್ನು ಹಾಡಿಕೊಳ್ತಿದ್ರು. ಮತ್ತು ದೇವಾಲಯದ ಪ್ರತಿಷ್ಠೆ ಎಂಬುದಾಗಿ ಹೇಳಿದ ಕೂಡಲೇ ಯೋಹಾನ 10:22 ಎಂಬುದಾಗಿ ಕೂಡ ಅಲ್ಲಿ ಆ ಕೀರ್ತನೆಯ ಮೇಲ್ಬರಹದಲ್ಲಿ ಬರೆಯಲಾಗಿದೆ. ಅದನ್ನು ನಾವು ನೋಡಿಕೊಳ್ಳೋದು ಒಳ್ಳೆಯದು. ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಬನ್ನಿರಿ, ಯೋಹಾನ 10ನೇ ಅಧ್ಯಾಯದ 22ನೇ ವಚನ. ಅದರಲ್ಲಿ ಈ ರೀತಿಯಾಗಿದೆ, ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು, ಯಾಕಂದರೆ ಕೀರ್ತನೆ 30ನೇ ಅಧ್ಯಾಯ ದೇವಾಲಯ ಪ್ರತಿಷ್ಠೆಗೆ ಅದನ್ನು ಹಾಡ್ತಿದ್ರು. ಇಲ್ಲಿ ನೋಡಿದರೆ, ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಗಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇದ್ದಾಗ ಯಹೂದ್ಯರು, ಅಂದರೆ ಯಹೂದ್ಯ ನಾಯಕರು ಕೆಲವರು ಬಂದುಬಿಟ್ಟು, ಇನ್ನೂ ಎಷ್ಟು ಕಾಲ ನಮ್ಮನ್ನು ನೀನು ಶೋಧಿಸ್ತೀಯಾ, ನೀನು ನೇರವಾಗಿ ಹೇಳಿಬಿಡು ನೀನು ಯಾರೆಂಬುದಾಗಿ ಹೇಳುವಾಗ ಕೊನೆಗೆ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ತಾನು ದೇವಪುತ್ರನೆಂಬುದಾಗಿ ಹೇಳಿದಾಗ ಅವರು ಕಲ್ಲು ತಕ್ಕೊಂಡ್ರು. ಯಾಕಂದರೆ ಆ ದಿವಸಗಳಲ್ಲಿ ಆ ರೀತಿಯಾಗಿ ದೇವಪುತ್ರನಂತ ಹೇಳಿದ್ರೆ ಸ್ವತಃ ದೇವರೇ ಎಂಬುದಾಗಿ ಆ ರೀತಿಯಾಗಿ ಹೇಳಿದಾಗ ಅವರು ಕಲ್ಲು ತಕ್ಕೊಂಡು ಯೇಸು ಕರ್ತನನ್ನು ಹೊಡಿಬೇಕು, ಎಸಿಬೇಕು, ಕೊಲ್ಲಬೇಕೆಂಬುದಾಗಿ ಯತ್ನಿಸಿದಾಗ ಚರ್ಚೆ ಮುಂದುವರಿಯಿತು. ಯಾಕೆ ನೀನು ದೇವದೂಷಣೆ ಮಾಡ್ತೀಯ ಎಂಬುದಾಗಿ ಅವರು ಹೇಳಿದಾಗ, ಇಲ್ಲ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಕೂಡ ನೀವು ದೇವರುಗಳು ಎಂಬುದಾಗಿ ಬರೆದಿದೆಯಲ್ಲ, ದೇವರ ಪುತ್ರರು ದೇವರ ಒಂದು ಸ್ಥಾನದಲ್ಲಿ ಅಥವಾ ಮಾನದಲ್ಲಿ ಅಥವಾ ಗೌರವದಲ್ಲಿ ಅಥವಾ ಸ್ವಭಾವದಲ್ಲಿ, ಫಲದಲ್ಲಿ, ಸಾಕ್ಷಿಯಲ್ಲಿ, ಮಾತಿನಲ್ಲಿ, ಕೃತ್ಯದಲ್ಲಿ, ಆತ್ಮದಲ್ಲಿ ಕಂಡು ಬರಬೇಕು. ಬರೋ ಸಾಧ್ಯತೆ ಇದೆ. ಯಾಕಂದರೆ ದೇವರ ಬೀಜವು ನಮ್ಮಲ್ಲಿರುವುದರಿಂದ. ಸರಿ, ಇಷ್ಟೆಲ್ಲ ಕೆಲವು ಮಾತುಗಳು 30ನೇ ಕೀರ್ತನೆ ಬಗ್ಗೆ ಹೇಳಿಬಿಟ್ಟು ಈಗ ನಾವು ಮುಂದುವರಿಸೋಣ. ಬನ್ನಿರಿ, ಕೀರ್ತನೆ 30, ಬುಕ್ ಆಫ್ ಸಾಮ್ ಚಾಪ್ಟರ್ 30. ಯೆಹೋವನೇ ಅಂದರೆ ಇರುವಾತನೇ. 12 ಆಶೀರ್ವಾದಗಳಿದೆ 12 ವಚನದಲ್ಲಿ. ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನೀನನ್ನು ಕೊಂಡಾಡುವೆ. ದಾವೀದನಿಗೆ ಏನಾದರೂ ಸಮಸ್ಯೆ ಬಂದಾಗ ಅವನ ಶತ್ರುಗಳು ಹೊಂಚಿ ನೋಡ್ತಾ ಇದ್ರು, ಏನಾಗ್ತದೆ ನೋಡೋಣ. ದಾವೀದನಿಗೆ ಏನು ಮಹಾಭಕ್ತನಂತೆ, ಪ್ರಾರ್ಥನೆ ವೀರನು, ಆರಾಧನೆ ಪುರುಷನು, ಸ್ತೋತ್ರ ಹಾಡುವಂಥವನು, ದೇವರಿಗೆ ಒಪ್ಪೋ ಮನುಷ್ಯನು, ಹೌದು, ಅರಸನಂತೆ ಇಷ್ಟೆಲ್ಲ ಇದೆ, 75 ಕೀರ್ತನೆಗಳನ್ನು ಬರೆದಂಥ ವ್ಯಕ್ತಿ. ಆದ ಕಾರಣ ವೈರಿಗಳು ನೋಡ್ತಾ ಇದ್ರು, ನೋಡೋಣ ಏನಾಗ್ತದೆ ಎಂಬುದಾಗಿ ನೋಡಿಬಿಟ್ಟು ದಾವೀದನಿಗೆ ಒಂದು ವೇಳೆ ಏನಾದರೂ ಆದರೆ ಸಂತೋಷ ಪಡ್ತಿದ್ರು. ಆದರೆ ದೇವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಶತ್ರುಗಳು ಸಂತೋಷ ಪಡುವುದಕ್ಕೆ ಅವಕಾಶ ಕೊಡದ ಕಾರಣ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಮೊದಲನೇ ವಚನ. ಎರಡನೇ ವಚನದಲ್ಲಿ ಯೆಹೋವನೇ ನನ್ನ ದೇವರೇ. ಈ ನನ್ನ ಅನ್ನುವಂಥದ್ದು ಭಾಳ ಧೈರ್ಯವಾದಂಥ ಒಂದು ಮಾತು. ಈ ನನ್ನ ಅನ್ನುವಂಥದ್ದು ವೈಯಕ್ತಿಕವಾದಂಥ ಅನುಭವದ ಮಾತು. ಮತ್ತು ಈ ನನ್ನ ಅಂತ ಹೇಳುವಾಗ ದೇವರೊಂದಿಗೆ ಅವನಿಗಿರುವಂಥ ದೈವಿಕ ಅನುಭವ ಅದು ಸೂಚಿಸುವಂಥದ್ದಾಗಿದೆ. ಕನಿಷ್ಠ ಅಟ್ಲೀಸ್ಟ್ 3 ಸಂಗತಿಗಳಾದರೂ ಸೂಚಿಸ್ತದೆ ಈ ನನ್ನ ಅಂತ ಹೇಳುವಾಗ. ಯಾವ ರೀತಿಯಾಗಿ ನನ್ನ ವಸ್ತು, ನನ್ನ ಮನೆ, ನನ್ನ ಹಣ, ನನ್ನ ಇಷ್ಟ, ನನ್ನ ತೀರ್ಮಾನ ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಕೂಡ ಈ ದೊಡ್ಡ ಮಾತನ್ನು ದಾವೀದನು ಹೇಳ್ತಿದ್ದಾನೆ, ನನ್ನ ದೇವರೇ, ನನ್ನ ದೇವರೇ. ಹೌದು, ಇಸ್ರಾಯೇಲ್ರ ದೇವರು ಅಂತ ಹೇಳ್ತಿದ್ದನು, ಈ ದೇಶಕ್ಕೆ ದೇವರು, ಹೌದು, ಲೋಕಕ್ಕೆ ಕೂಡ ಆತನ ದೇವರು. ಆದರೂ ಕೂಡ ವೈಯಕ್ತಿಕವಾದ ರೀತಿಯಲ್ಲಿ ದೇವರನ್ನು ಸ್ವಂತವಾಗಿ ಮಾಡಿಕೊಳ್ಳುವಂಥ ಅನುಭವ ಈ ದಾವೀದನಿಗಿತ್ತು. ಆದ ಕಾರಣ 2ನೇ ವಚನದಲ್ಲಿ ಯೆಹೋವನೇ, ಕೀರ್ತನೆ 32, ಸಾಮ್ 30:2, ನನ್ನ ದೇವರೇ, ಮೈ ಪರ್ಸನಲ್ ಗಾಡ್, ನನ್ನ ವೈಯಕ್ತಿಕ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಸ್ವಸ್ಥತೆಯ ರಹಸ್ಯ ಒಂದು, ದೇವರಿಗೆ ಮೊರೆ ಇಡುವುದು. ಎರಡನೇದು, ನನ್ನ ದೇವರೇ. ಹೌದು, ದೇವರು ವೈಯಕ್ತಿಕನಾಗಿರಬೇಕು. ಮೂರನೇ ಸೀಕ್ರೆಟ್ ಏನಂದರೆ ಯೆಹೋವನೇ, ಇರುವಾತನೇ, ದೇವರಿದ್ದಾನೆ. ಇಬ್ರಿಯ 11:6, ದೇವರಿದ್ದಾನಂತ ನಾವು ನಂಬತಕ್ಕದ್ದು. ಆತನನ್ನು ಹುಡುಕುವವರಿಗೆ ಆತನ ಪ್ರತಿಫಲ ಕೊಡ್ತಾನೆ. ಅದು ಸ್ವಸ್ಥತೆ ಇರ್ಬೋದು, ಆರ್ಥಿಕತ್ವ ಇರ್ಬೋದು, ಆತ್ಮಿಕತ್ವ ಇರ್ಬೋದು, ಯಾವುದೇ ಇರ್ಬೋದು. ದೇವರು ಆ ಸ್ವಸ್ಥತೆಯನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ದೇಹದಲ್ಲಿ
ಕೊಡಬೇಕಾದ್ರೆ ಮೊದಲನೇದು ಯೆಹೋವನೇ, ಅಂದರೆ ಇರುವಾತನು ದೇವರಿದ್ದಾನೆ ಎಂಬುದಾಗಿ ನಾವು ನಂಬತಕ್ಕದ್ದು. ಎರಡನೇದು ನನ್ನ ದೇವರೇ, ನನ್ನ ದೇವರೇ, ದೇವರನ್ನು ನನ್ನದನ್ನಾಗಿ, ನನ್ನ ಸ್ವಂತವನ್ನಾಗಿ ಮಾಡಿಕೊಳ್ಳುವಂಥ ಅನುಭವ. ಮೂರನೇದಾಗಿ ನಿನಗೆ ಮೊರೆ ಇಡಲು, ದೇವರಿಗೆ ಪ್ರಾರ್ಥಿಸುವಂಥದ್ದು, ದೇವರನ್ನು ಕೇಳಿಕೊಳ್ಳುವಂಥದ್ದು. ದೇವರೇ, ನನಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ, ಸಂಪೂರ್ಣ ಸ್ವಸ್ಥತೆಯನ್ನು ಕೊಡು ಅಂತ ಹೇಳಿದಾಗ ಆ ನನ್ನನ್ನು ಸ್ವಸ್ಥ ಮಾಡಿದ್ದು ಎರಡನೇ ವಚನ. ಮೂರನೇ ವಚನ, ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದೊಳಗಿಂದ, ಅಂದರೆ ಪಾತಾಳದಿಂದ ಎತ್ತಿದೆಯಲ್ಲ, ಇದು ನಾಲ್ಕನೇ ಆಶೀರ್ವಾದ. ಮೊದಲನೇ ಆಶೀರ್ವಾದ ಅವಕಾಶ ಕೊಡದೇ ಇದ್ದನು ವೈರಿಗಳ ಮುಂದೆ, ಎರಡನೇದು ಉದ್ಧರಿಸಿದನು, ಮೂರನೇದಾಗಿ ಸ್ವಸ್ಥ ಮಾಡಿದನು, ನಾಲ್ಕನೇದಾಗಿ ಪಾತಾಳದಿಂದ ಎತ್ತಿದೆಯಲ್ಲ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ. ಅನಂತರ ಇನ್ನು ಕೆಲವು ಆಶೀರ್ವಾದಗಳು ಒಂದೊಂದಾಗಿ ನಾವು ನೋಡೋಣ. ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ, ದೇವರು ನಾವು ಉಳಿದಿರುವುದು. ಹೌದಾ, ವಾಕ್ಯ ಪ್ರಲಾಪದಲ್ಲಿದೆ, ನೋಡೋಣ ಬನ್ನಿರಿ ಹೇಗಿದೆ ಅಂತ ಹೇಳ್ಬಿಟ್ಟು. 3ನೇ ಅಧ್ಯಾಯ ಪ್ರಲಾಪಗಳ ಗ್ರಂಥ. ಅದರಲ್ಲಿ ಯೆರೆಮೀಯನು ದೇವರ ವಿಷಯದಲ್ಲಿ ಹತ್ಕೊಂಡಿದ್ದ ಆ ಬುಕ್ ಹೆಸರೇ ಪ್ರಲಾಪ ಅಂತಿದೆ. ಆದರೂ ಕೂಡ ಮುಂದೆ ಏನಾಗ್ತದೆ ತನ್ನ ಒಂದು ಅನುಭವವನ್ನು ಹೇಳುವಾಗ ಬದುಕಿಸಿದೆಯಲ್ಲ ಅಂತ ನಾವು ನೋಡಿದ್ವಿ. ಇಲ್ಲಿ ಕೂಡ ಅಂಥ ಒಂದು ಮಾತನ್ನು ಹೇಳ್ತಾನೆ. 3ನೇ ಅಧ್ಯಾಯ ಮತ್ತು 23ನೇ ವಚನದಲ್ಲಿ ಈ ರೀತಿಯಾಗಿದೆ. ಹೌದು, 22ರಿಂದ ಓದಿಕೊಳ್ಳೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆ. ನಾವು ಬದುಕಿದ್ವಿ ಅಂದರೆ ದೇವ್ರ ಕರುಣೆ. ಆತನ ಕೃಪಾವರಗಳು ನಿಂತು ಹೋಗವು, ದಿನವೂ ಒಂದೊಂದು ದಿನವೂ ಅದು ಹೊಸದಾಗಿ ಒದಗುತ್ತದೆ. ಹೌದು, ಸಮಾಧಿಯಲ್ಲಿ ಸೇರಿಕೊಳ್ಳದೆ ಬದುಕಿಸಿದ್ದೇ. ಆದ ಕಾರಣ ಇವತ್ತಿನ ದಿವಸ ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅಪಘಾತದಿಂದಲೋ ಅಸ್ವಸ್ಥತೆಯಿಂದಲೋ ನಾವುಗಳು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿತ್ತಾದರೆ ದೇವರು ನಮ್ಮನ್ನು ಉಳಿಸಿದ್ದಾರೆ. ಯಾಕೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. 4ನೇ ವಚನದಲ್ಲಿ, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ. ಹೌದು, ವೈಯಕ್ತಿಕವಾಗಿ ಹೋಗ್ಬಿಟ್ಟು ಈಗ ಒಂದು ಗುಂಪಾಗಿ, ಒಂದು ತಂಡವಾಗಿ, ಸಮುದಾಯವಾಗಿ ದೇವರಿಗೆ ಕೀರ್ತಿಸುವಂಥ ಆಹ್ವಾನವನ್ನು ದಾವೀದನು ಕೊಡ್ತಾ ಇದ್ದಾನ್ರಿ. 5ನೇ ವಚನ, ಹೌದು, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡ್ರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆದರೆ ಯಾಕೆ ದೇವರು ನಮ್ಮನ್ನು ಬದುಕಿಸಿದ್ದಾನೆ, ಯಾಕೆ ನಾವು ಉಳಿದಿದ್ದೇವೆ, ಯಾಕಂತ ಹೇಳಿದರೆ 5ನೇ ವಚನದ 2ನೇ ಭಾಗದಲ್ಲಿ ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಅಂದರೆ ದೇವರ ಅನುಗ್ರಹ ಅಥವಾ ಮೆಚ್ಚುಗೆ, ಅದಕ್ಕೆ ಒಂದು ಕನಿಷ್ಠ ಒಂದು 4 ಅರ್ಥಗಳಾದರೂ ಇದೆ. ಈ ಅನುಗ್ರಹವು ಅಥವಾ ಮೆಚ್ಚುಗೆ ಅನ್ನುವಂಥ ಪದದ ಅರ್ಥ ಏನಂದರೆ ದೇವರ ಸ್ವೀಕಾರವು. ಎಫೆಸದವರಿಗೆ ಬರೆದ ಪತ್ರಿಕೆ 1:5-6 ವಚನದಲ್ಲಿ ನಾವು ನೋಡ್ಕೊಂಡಿದ್ವಲ್ಲ, ನಮ್ಮನ್ನು ಆತನ ಪ್ರಿಯನ, ಅಂದರೆ ಪ್ರಿಯ ಪುತ್ರನ ಮುಖಾಂತರವಾಗಿ ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಸ್ವೀಕಾರ ಬಂದು ಮೆಚ್ಚುಗೆ, ದೇವರ ಮೆಚ್ಚುಗೆ. ಆ ಮೆಚ್ಚುಗೆ ಎಂಬ ಅರ್ಥದ ಇನ್ನೊಂದು ಅರ್ಥ ಅದೇನೆಂದರೆ ಸ್ವೀಕಾರ ಅಷ್ಟೇ ಅಲ್ಲ, ನಮ್ಮಲ್ಲಿ ಹರ್ಷಿಸುವಂಥದ್ದು, ಹರ್ಷ ಮತ್ತು ಸಂತೋಷ ಅನುಭವಿಸುವಂಥದ್ದು ಅಥವಾ ಆನಂದಿಸುವಂಥದ್ದು. ಸರಿ, ಆತನ ಅನುಗ್ರಹವು 5ನೇ ವಚನ 2ನೇ ಭಾಗ ಜೀವಮಾನವೆಲ್ಲ ಇರುವುದು. ಭಾಳ ಸಂತೋಷ, ಭಾಳ
ಖುಷಿಯಾದಂಥ ಒಂದು ವಾಕ್ಯ. ಯಾಕಂತ ಹೇಳಿದ್ರೆ ದೇವರ ಒಂದು ಮೆಚ್ಚುಗೆ ತಾತ್ಕಾಲಿಕ ಅಲ್ಲ, ಯಾವಾಗೋ ಒಂದು ಸರಿ ಅಲ್ಲ, ಜೀವಮಾನವೆಲ್ಲ ಇರುವುದು ಎಂಬುದಾಗಿ ಆ ಕೀರ್ತನೆಗಾರನು ಒಂದು ಅರಿಕೆಯನ್ನು ಮಾಡಿಬಿಡ್ತಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತಿದ್ದಾನೆ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡಿದ್ದರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಆಮೇಲೆ ಒಂದು ಪ್ರಾರ್ಥನೆ ಅವನು ಮಾಡ್ತಾನೆ 7ನೇ ವಚನದಲ್ಲಿ, ಯೆಹೋವನೇ ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ಯೆಹೋವನೇ ನಿನಗೆ ಮೊರೆ ಇಟ್ಟೆನು, ನನ್ನ ಒಡೆಯನಿಗೆ ಭಿನ್ನಯಿಸಿದೆನು. ಸಮಾಧಿಗೆ ಸೇರಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಪ್ರೇಯರ್ ಮಾಡಿದ್ದಾನ್ರಿ. ಆ ರೀತಿಯಾಗಿ ಮಾಡಿದಾಗ ದೇವರು ಉತ್ತರ ಕೊಟ್ಟನ 10ನೇ ವಚನದಲ್ಲಿ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ದೇವರು ಉತ್ತರ ಕೊಟ್ಟಿದ್ದಾನೆ. 11ನೇ ವಚನದಲ್ಲಿ, ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿಬಿಟ್ಟಿದ್ಯಲ್ಲ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಈಗ ಇನ್ನೊಂದು ಡ್ರೆಸ್ ಹಾಕ್ಕೊಳ್ತಾನೆ. ಅದೇನೆಂದರೆ ಹರ್ಷವಸ್ತ್ರ. ಗೋಣಿ ವಸ್ತ್ರ ತೆಗೆದುಬಿಟ್ಟು ಹರ್ಷವಸ್ತ್ರ ಧರಿಸಿಕೊಂಡು ಆತನು ದೇವರಿಗೆ ಸ್ತೋತ್ರವನ್ನು ಮಾಡುವ ಆತನಾಗಿದ್ದಾನೆ. ನನ್ನ ಮನಸ್ಸು ಎಡೆ ಬಿಡದೆ ನಿನ್ನನ್ನು ಕೀರ್ತಿಸುವುದು ಎಂಬುದಾಗಿ ಹೇಳಿಬಿಟ್ಟು, ನನ್ನ ದೇವರೇ, ಮತ್ತೊಂದು ಸಾರಿ ಸ್ಟಾರ್ಟ್ ಮಾಡಿದಾಗ 2ನೇ ವಚನದಲ್ಲಿ ಆ ರೀತಿಯಾಗಿ ಹೇಳಿದ ನನ್ನ ದೇವರಿಗೆ, 12ನೇ ವಚನದಲ್ಲಿ ಕೂಡ ನನ್ನ ದೇವರೇ ನಿನ್ನನ್ನು ಸದಾ ಕಾಲವು ಸ್ತುತಿಸುವೆನು ಎಂಬುದಾಗಿ ಮುಗಿಸ್ತಾನೆ ರೀ. ಕೀರ್ತನೆ 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.